ಇದು ಮೈಸೂರು ಬೋಗಾದಿ ರಸ್ತೆ ಮತ್ತು ವಿಜಯನಗರ 4ನೇ ಹಂತ ಎರಡಕ್ಕೂ ಹೊಂದಿಕೊಂಡಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ 30-40 ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಮನೆಯ ಮುಂಭಾಗದಲ್ಲಿ ಒಂದು ಬ್ಯೂಟಿಫುಲ್ ಪಾರ್ಕ್ ಇದೆ ನೋಡಿ. ಬಹಳಷ್ಟು ಜನ ಕೇಳುವಂತಹ ಒಂದು ವಿಚಾರ ಏನು ಅಂತಂದರೆ, ಮನೆ ಮುಂದೆ ಒಂದು ಒಳ್ಳೆ ಪಾರ್ಕ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಗ್ರೀನ್ರಿ ಎಲ್ಲ ಇದ್ದರೆ, ಮನೆ ಮುಂದೆ ಸೊಂಪಾಗಿ ಬೆಳೆದಿರುವಂತಹ ಮರಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅದಕ್ಕೋಸ್ಕರನೇ ನೋಡಿ ಇಲ್ಲಿದೆ. ಇದು ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟರ್ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ಮನೆ ಆಚೆ ಹೇಗಿದೆ ಅಂತಲೂ ತೋರಿಸ್ತೀನಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮನೆ ಎಷ್ಟು ಇಂಪಾರ್ಟೆಂಟೋ ಲೊಕ್ಯಾಲಿಟಿ ಆಲ್ಸೋನು ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ಒಮ್ಮೆ ನೀವು ಸುತ್ತಮುತ್ತ ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸ್ಲಿ ಅಂತಲೇ ನಾನು ಇದನ್ನು ನಿಮಗೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಅಬೌಟ್ 23ರಿಂದ 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಆಪೋಸಿಟ್ ಟು ಪಾರ್ಕ್. ಇನ್ನೊಮ್ಮೆ ಹೇಳ್ತೀನಿ, ಮನೆ ಮುಂದೆ ಪಾರ್ಕ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಪಾರ್ಕಿಂಗಿಗಿರ್ಬೋದು, ಗಾಳಿ ಬೆಳಕಿಗಿರ್ಬೋದು, ಭಾಳ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಸೌತಿಂದ ಎಂಟರ್ ಆಗಿದ್ದೀನಿ. ಪಾರ್ಕಿಂಗ್ ಏರಿಯಾ, ದಿಸ್ ಇಸ್ ದಿ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಏರಿಯಾ. ಇದು ಅಬೌಟ್ ನಿಮಗೆ ಒಂದು ದೊಡ್ಡ ಕಾರ್ನ ಒಳಗೆ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ನಾನೀಗ ಈಸ್ಟಿಂದ ಎಂಟರ್ ಆಗ್ತಾ ಇದ್ದೀನಿ. ನಾನು ಸೌತಿಂದ ಮೇನ್ ಡೋರು. ದಿಸ್ ಇಸ್ ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಸೈಟ್ ಇಸ್ ಫೇಸಿಂಗ್ ಸೌತ್ ಆ್ಯಂಡ್ ಮೇನ್ ಡೋರ್ ಇಸ್ ಫೇಸಿಂಗ್ ಈಸ್ಟ್. ಬನ್ನಿ, ವಿಶಾಲವಾಗಿರುವಂತಹ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್. ಒಟ್ಟು 8 ಲೈಫ್ ಸೈಜ್ ಕಿಟಕಿಗಳನ್ನ ಇಟ್ಟಿದ್ದಾರೆ. ನಾನು ಇವಾಗ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ ಏನಂತಂದರೆ, ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂಥ ವಿಡಿಯೋ ಅಲ್ಲ ಇದು. ಈ ಮನೆ ಕಟ್ಟಿರುವಂತಹ ಮನೆ ಮಾಲೀಕರೇನಿದ್ದಾರೆ, ಇವರು ಏನು ಲೈಟಿಂಗ್ನ ಯೂಸ್ ಮಾಡಿದ್ದಾರೆ ಮನೆಗೆ, ಅದನ್ನು ಮಾತ್ರ ನಾನು ಯೂಸ್ ಮಾಡ್ತಿರುವಂಥ ವಿಡಿಯೋ. 6ರಿಂದ 8 ನೀವು ಸೋಫಾಗಳನ್ನ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಮನೆಯ ಕಾಮಗಾರಿ ಈಗ ಮುಗ್ದಿರೋದ್ರಿಂದ ಸ್ವಲ್ಪ ಪೇಂಟಿಂಗ್ ವಸ್ತುಗಳನ್ನ ಇಲ್ಲೇ ಇಟ್ಟಿದ್ದಾರೆ. ದಿಸ್ ಇಸ್ ದಿ TV ಕ್ಯಾಬಿನೆಟ್ ಏರಿಯಾ. ಕ್ಲೋಸ್ಡ್ ಆ್ಯಂಡ್ ಓಪನ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಬ್ರೇಕ್ಫಾಸ್ಟ್ ಯೂನಿಟ್, ಕಿಚನ್ ಏರಿಯಾ ಆ್ಯಂಡ್ ದಿ ಡೈನಿಂಗ್ ಏರಿಯಾ ನೀವು ಇಲ್ಲೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಹಾಲ್ ತುಂಬ ದೊಡ್ಡದಾಗಿ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಯುಟಿಲಿಟಿ ಸ್ಪೇಸ್ ಇಲ್ಲಿದೆ. ಬಟ್ ನಿಮಗೆ ಕಿಚನ್ ಏರಿಯಾ ಮತ್ತು ಸ್ಟೋರ್ ರೂಮ್ ಇಲ್ಲೇ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ಇವಾಗ. ಬ್ರೇಕ್ಫಾಸ್ಟ್ ಕೌಂಟರ್ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟೋರ್ ರೂಮೇ ಅಂತಲೇ ಒಂದು ಪರ್ಟಿಕ್ಯುಲರ್ ಆಗಿ ಕಿಚನ್ ಪಕ್ಕದಲ್ಲೇ ಸ್ಟೋರ್ ರೂಮ್ ಸಹ ಮಾಡಿದ್ದಾರೆ. ಸೊ ನಿಮಗೆ ಸ್ಟೋರ್ ರೂಮ್ಗೆ ತೊಂದರೆ ಏನೂ ಇಲ್ಲ. ಮನೆ ದಿನಸಿ ಸಾಮಾನ ಇಟ್ಕೊಳ್ಳಿಕ್ಕೆ ದರ್ ಇಸ್ ನೋ ಪ್ರಾಬ್ಲಮ್. ಮೇಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸು ಹಿಂಭಾಗದಲ್ಲಿ, ಅಂದರೆ ಇವಾಗ ಏನು ಯುಟಿಲಿಟಿ ಸ್ಪೇಸ್ ತೋರಿಸ್ತಾ ಇದ್ದೀನಿ, ಇದ್ರ ಹಿಂಭಾಗದಲ್ಲಿ ಅಬೌಟ್ 8,000 ಲೀಟರ್ ಸಂಪ್ ಇದೆ. ಮನೆ ಹಿಂದೆ ಮನೆಯವರು ಗ್ರಿಲ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಅವ್ರು ಹೇಗೆ ಅಳವಡಿಸ್ಕೊಂಡಿದ್ದಾರೋ ನೀವು ಅದೇ ಥರ ಸೆಕ್ಯೂರಿಟಿನ ಮಾಡ್ಕೋಬಹುದು. ಪೂಜಾ ರೂಮ್ ಫೇಸಿಂಗ್ ಈಸ್ಟ್. ನೋಡಿ, ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಸೌತ್ ಫೇಸಿಂಗ್ ಸೈಟ್ ಇದು. ವಾಸ್ತು ಅನುಗುಣವಾಗಿ ಈಸ್ಟ್ ಫೇಸಿಂಗಿಗೆ ಇಟ್ಟಿದ್ದಾರೆ ಯಾವುದನ್ನು ಪೂಜಾ ರೂಮ್ನ. ಒಬ್ಬರು ಒಳಗೆ ಕೂತು ಪೂಜೆ ಮಾಡಬಹುದು, ಅಷ್ಟು ಪೂಜಾ ಸ್ಪೇಸ್ ಇದೆ. ಪೂಜಾ ರೂಮ್ ಪಕ್ಕದಲ್ಲೇ ಟಚ್ ಆಗದೇ ಇಲ್ಲ, ಪೂಜಾ ರೂಮು ಮತ್ತು ಬಾತ್ರೂಮ್ದು ಎರಡೂ ಟಚ್ ಆಗದಿರೋ ಹಾಗೆ ಮಾಡಿದ್ದಾರೆ. ನೋಡಿ, ಇಲ್ಲಿ ವಾಶ್ರೂಮ್ ಇದೆ, ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಒಂದು. ಯಾಕಂದರೆ ಡೈನಿಂಗ್ ಏರಿಯಾ ಸ್ಪೆಸಿಫಿಕ್ಕಾಗಿ ಇಲ್ಲದೆ ಇರೋ ಕಾರಣದಿಂದಾಗಿ ಅಲ್ಲೇ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ದಿಸ್ ಈಸ್ ರೂಮ್ ನಂಬರ್ 1. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ತೋರಿಸ್ತೀನಿ. ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್. ವಾಟ್ ಈಸ್ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಅಂದರೆ, ಒಂದು ವಾಲ್ನ ಕಂಪ್ಲೀಟಾಗಿ ಒಂದು ವಾಲ್ನ ವಾರ್ಡ್ರೋಪು ಮತ್ತು ಡ್ರೆಸ್ಸಿಂಗ್ ಸ್ಪೇಸು ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿರೋದನ್ನು ಐ ಹ್ಯಾವ್ ಕನ್ಸಿಡರ್ಡ್ ಆಸ್ ಎ ಒನ್ ಫುಲ್ ವಾಲ್ ಆಸ್ ಎ ಸ್ಟೋರೇಜ್ ಸ್ಪೇಸ್. 3 ವಾರ್ಡ್ರೋಪ್ಗಳನ್ನ ಕೆಳಗಿದೆ. ಇದೇ ಥರ ನೋಡಿ, 1, 2, 3 ವಾರ್ಡ್ರೋಬ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಎಂಟ್ರೆನ್ಸು, ಕಾರ್ ಪಾರ್ಕಿಂಗು, ಪೂಜಾ ರೂಮು, ಯುಟಿಲಿಟಿ ಸ್ಪೇಸು, ಸ್ಟೋರ್ ರೂಮು, ಕಿಚನ್ ಏರಿಯಾ, ಬ್ರೇಕ್ಫಾಸ್ಟ್ ಕೌಂಟ್ರು, 6ರಿಂದ 8 ಸೀಟ್ರು, ಸೋಫಾ ಹಾಕ್ಕೊಳ್ಳಿಕ್ಕೆ ಅವಕಾಶ ಇರುವಂತಹ ಲಿವಿಂಗ್ ಸ್ಪೇಸ್. ಈಗ ನಾನು ಮಾಡಿ ಮೇಲೆ ನಿಮಗೆ 2 ರೂಮ್ಗಳನ್ನ ತೋರಿಸ್ತೀನಿ, ಬನ್ನಿ. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. 2 ಭಾಗಕ್ಕೂ 2 ರೂಮ್ಗಳನ್ನ ಮಾಡಿದ್ದಾರೆ. ಮಧ್ಯದಲ್ಲಿ ವಾಟ್ ದೇ ಹ್ಯಾವ್ ಡನ್ ಇಸ್ ಸ್ಟಡಿ ಯೂನಿಟ್, ಅಥವಾ ನೀವು ಕಂಪ್ಯೂಟರ್ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿಕ್ಕೆ, ಮನೇಲಿ ಮಕ್ಕಳಿದ್ರೆ ಓದ್ಕೊಳ್ಳಿಕ್ಕೆ. ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಬುಕ್ಸ್ಗಳನ್ನ ಫೈಲ್ಗಳನ್ನ ಇಟ್ಕೊಳ್ಳಿಕ್ಕೆ. ಮಧ್ಯದಲ್ಲಿ ಕಿಟಕಿ ಕೊಟ್ಟಿದ್ದಾರೆ.
ಇದನ್ನು ಬೇಡ ಅಂದಲ್ಲಿ ನೀವು ಇದನ್ನು ತೆಗೆದುಬಿಟ್ಟು ಟಿ ವಿ ಯೂನಿಟು ಟಿ ವಿ ಸ್ಪೇಸಾಗಿ ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇನ್ನು ಯಾವುದೇ ತರಹದ ನಿಮಗೆ ಸಿವಿಲ್ ವರ್ಕ್ ಪೆಂಡಿಂಗ್ ಇಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಯಾಕೆ ಇದನ್ನು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಾಟ್ ಈಗಾಗಲೇ ಕೊಟ್ಟಿದ್ದಾರೆ. ಈ 3 ರೂಮ್ಗಳಲ್ಲೂ ದಿಸ್ ಇಸ್ ದ ಬಿಗ್ಗೆಸ್ಟ್ ರೂಮ್ ಆಫ್ ಆಲ್ ದ 3. ಕಾಟ್ ಕೊಟ್ಟಿದ್ದಾರೆ. ಕಾಟಿಗೆ ಬೇಕಾಗಿರುವಂತಹ 2 ಬದಿಯಲ್ಲಿ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಒನ್ ಸೈಡ್ ಅಗೇನ್ ದೇ ಹ್ಯಾವ್ ಟೋಟ್ಲಿ ಕವರ್ಡ್ ವಿತ್ ದ ವಾರ್ಡ್ರೋಬ್. ಒಂದು ಭಾಗನ ಫುಲ್ಲಾಗಿ ಕೆಳಗೆ 3, ಮೇಲ್ಗಡೆ 6 ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಟ್ರಿಪ್ ಲೈಟ್ ಅಥವಾ ಅಂದರೆ ನಮ್ಮ ಪ್ರೊಫೈಲ್ ಲೈಟ್ಗಳು ಹಾಕಿದ್ದಾರೆ. ಎ ಸಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಫ್ಯಾನ್ಗೆ ಆಪ್ಷನ್ ಮಾಡಿದ್ದಾರೆ. ದಿಸ್ ಬೆಡ್ ಕಮ್ಸ್ ವಿತ್ ದಿ ಸ್ಟೋರೇಜ್ ಸ್ಪೇಸ್. ನಾನು ಅದನ್ನು ಸಹ ತೋರಿಸ್ತೀನಿ ನಿಮಗೆ. ಇದು ಬಾಲ್ಕನಿ, ಅದಕ್ಕೋಸ್ಕರನೇ ಈ ಬಾಲ್ಕನಿ, ಇನ್ನೊಂದಕ್ಕೂ ಬಾಲ್ಕನಿ ಇದೆ, ಬಟ್ ದಿಸ್ ಇಸ್ ಬಿಗರ್ ದನ್ ದಿ ರೂಮ್ ನಂಬರ್ 3. ಅದಕ್ಕೋಸ್ಕರ ನಾನು ಇದನ್ನು ಐ ಟೋಲ್ಡ್ ಇಟ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಈಗ ವಾಶ್ರೂಮ್ ನಂಬರ್ 3 ನೋಡಿ, ಇದು ಬಿಗ್ಗೆಸ್ಟ್ ವಾಶ್ರೂಮ್ ಆಫ್ ಆಲ್ ದ 3. ದಿಸ್ ಇಸ್ ದಿ ಬಿಗ್ಗೆಸ್ಟ್ ವಾಶ್ರೂಮ್ ಆಫ್ ಆಲ್ ದ 3. 3 ಬೆಡ್ರೂಮ್ಗಳಲ್ಲಿ ಈ ರೂಮೇ ದೊಡ್ಡದು. ಈ ರೂಮಲ್ಲಿ ಇರುವಂತಹ ಬಾತ್ರೂಮೇ ದಿ ಬಿಗ್ಗೆಸ್ಟ್ ಒನ್ ಆಫ್ ಆಲ್ ದ 3. ಇಲ್ಲಿ ನಾನು ನೋಡಿರ್ಬೋದು ನೀವು. ಓಕೆ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ನೀವು ತಿರ್ಗಾ ಬಂದು ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಇನ್ನೇನು ಮಾಡ್ಕೊಳ್ಳುವಂತಹ ದರ್ ಇಸ್ ನೋ ಪೆಂಡಿಂಗ್ ವರ್ಕ್ ಅಟ್ ದಿ ಬಾತ್ರೂಮ್ ಆರ್ ಈವನ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಲ್ಸೋ. ಎಲ್ಲ ಲೈಟಿಂಗ್ಗಳು ಇವ್ರು ಈಗಾಗಲೇ ಹಾಕಿದ್ದಾರೆ. ಎ ಸಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದ ಕ್ಲಾಸ್ ಆಫ್ ದಿಸ್ ವಾರ್ಡ್ರೋಬ್ಸ್. ಇಲ್ಲೂ ಸಹ ಅಷ್ಟೇ, ನೀವು ಕಿಂಗ್ ಸೈಜ್ ಬೆಡ್ನ ಹಾಕೋಬಹುದು. ಇಲ್ಲಿ ಬೆಡ್ ಹಾಕಿಲ್ಲ, ಅಲ್ಲಾಗಲೇ ಕಾಟ್ನ ಹಾಕಿದ್ದಾರೆ. ಕಾಟ್ ಅಂಡ್ ಕೊಟ್ಟಿದ್ದಾರೆ, ಇಲ್ಲಿ ಕಾಟ್ ಕೊಟ್ಟಿಲ್ಲ. ಬಟ್ ಇಲ್ಲೂ ಸಹ ಅಷ್ಟೇ, ಯು ಕ್ಯಾನ್ ಈಸಿಲಿ ಪುಟ್ ಆನ್ ಅ ಬಿಗ್ ಸೈಜ್ ಕಾಟ್. ದಿಸ್ ಆಲ್ಸೋ ಕಮ್ಸ್ ವಿತ್ ದ ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ಯೂನಿಟ್, ವ್ಯೂ ಆಫ್ ದಿ ಪಾರ್ಕ್. ಮನೆ ಮುಂದೆ ಇರುವಂತಹ ಉದ್ಯಾನವನ, ಪಾರ್ಕ್ ನೋಡ್ಬೋದು. ಲೊಕ್ಯಾಲಿಟಿ ಎಷ್ಟು ಮ್ಯಾಟ್ರ್ ಆಗುತ್ತೋ, ಮನೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಎಷ್ಟು ಮ್ಯಾಟ್ರ್ ಆಗುತ್ತೋ, ಪ್ಲ್ಯಾನಿಂಗು, ಡಿಸೈನಿಂಗು, ವರ್ಕ್ಮೆನ್ಶಿಪ್ ಮ್ಯಾಟ್ರ್ ಎಷ್ಟಾಗುತ್ತೋ ಅಷ್ಟೇನೆ ನಿಮ್ಮ ಲೊಕ್ಯಾಲಿಟಿನೂ ಮ್ಯಾಟ್ರ್ ಆಗುತ್ತೆ ನೋಡಿ. ಅದಕ್ಕೋಸ್ಕರನೇ ನಾನು ಒಮ್ಮೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತಲೇ ಆ ಮನೆಯ ಮುಂಭಾಗದಲ್ಲಿರುವಂತಹ ಒಂದು ಪಾರ್ಕ್ನ ತೋರಿಸಿರೋದು. ನನಗೆ ಪರ್ಸ್ನಲಿ ಈ ಥರ ಮನೆಗಳಿಷ್ಟ. ಯಾಕೆಂದರೆ ಒಂದು, ಗಾಳಿ ಮತ್ತು ಬೆಳಕು. ಮನೆ ಮುಂದೆ ಉದ್ಯಾನವನ ಅಥವಾ ಪಾರ್ಕ್ ಇದ್ರೆ ಗಾಳಿ ಮತ್ತು ಬೆಳಕು ಬಹಳ ಚೆನ್ನಾಗಿರುತ್ತೆ. ಇನ್ನೊಂದು, ಪಾರ್ಕಿಂಗ್. 30-40 ಮನೆಗಳಲ್ಲಿ ಯೂಶ್ವಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಅ ಪ್ರಾಬ್ಲಮ್. ಮುಂದೆನೂ ಮನೆ ಇದ್ದು ನಿಮ್ಮ ಮನೇಲಿ 1-2-3 ಗೆಸ್ಟ್ಗಳು ಬಂದಾಗ ಏನಾಗುತ್ತೆ, ಅವರು 1-2-3 ಕಾರ್ ತಂದಿರ್ತಾರೆ. ಅವಾಗ ನಿಮ್ಮ ಕಾರ್ ತೆಗೀರಿ, ನಮ್ಮ ಕಾರ್ ನಿಲ್ಲಿಸ್ತೀವಿ, ನಮ್ಮ ಕಾರ್ ತೆಗೀರಿ, ನಿಮ್ಮ ಕಾರ್ ನಿಲ್ಲಿಸ್ತೀವಿ. ಅದು ಈ ತೊಂದರೆ ತಾಪತ್ರಯಗಳು ಇರಲ್ಲ. ಯಾಕಂದ್ರೆ ಮನೆ ಮುಂದೆ ಪಾರ್ಕ್ ಇದ್ದಾಗ ಅದು ಸಹ ನೀವು ಪಾರ್ಕಿಂಗ್ ಮಾಡ್ಕೋಬಹುದು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3 ಬೆಡ್ರೂಮ್ ಮನೆ. ನಾನು ಈಗಾಗಲೇ ಹೇಳಿದಂತೆ ಮೈಸೂರು ಮಧ್ಯಭಾಗದಲ್ಲಿ 10 ಕಿಲೋಮೀಟರ್ಸ್ ಅಲ್ಲಿದೆ. ಒಂದು ಭಾಗದಲ್ಲಿ MS ರಾಮಯ್ಯ ಲೇಔಟು, ವಿಜಯನಗರ 4ನೇ ಹಂತ, ಬಸವನಹಳ್ಳಿ. ಇನ್ನೊಂದು ಭಾಗದಲ್ಲಿ ಬೋಗಾದಿ. ಇದೆರಡರ ಮಧ್ಯದಲ್ಲಿರುವಂಥದ್ದು. ದಿಸ್ ಅ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಆಲ್ಮೋಸ್ಟ್ ಫರ್ನಿಶ್ಡ್ ಇರುವಂತಹ ಮನೆ. ಈ ಮನೆ ಸೇಲ್ಗಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಈ ಮನೆಯ ಬೆಲೆ, ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್, ಟೋಟಲ್ ಬಿಲ್ಟ್ ಅಪ್ ಏರಿಯಾ. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನಾನು ಮನೆಯ ಸ್ಪೆಸಿಫಿಕೇಶನ್ನ ಹೇಳಲಿಕ್ಕಾಗಲ್ಲ. ಬಟ್ ಯಾರು ಈ ವಿಡಿಯೋ ನೋಡ್ತಾ ಇದ್ದು ನನಗೆ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬೇಕು ಅಂದಲ್ಲಿ ನನ್ನ ಮಾಹಿತಿನ ಕೊಡಬಲ್ಲೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಸುಪ್ರೀತ್ ಅನಂತಸ್ವಾಮಿ, ಮೈಸೂರುದ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ವೀಕ್ಷಕರೇ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.